ನೀನೊಬ್ಬ ಬ್ರಹ್ಮವಸ್ತು ಎಂದು ನಿಶ್ಚಯಿಸು. ಲೋಲ ಬ್ರಹ್ಮವೇ ನೀನೆಂದು ನಿಶ್ಚಯಿಸು. ನಿನ್ನ ಸ್ವರೂಪದ ನೆಲೆಯನ್ನು ಬ್ರಹ್ಮಾದಿ ದೇವತೆಗಳು ಎಂದಿಗೂ ಅರಿಯರು. ಅಂದರೆ ನೀನು ಭೂಮಿಯಲ್ಲಿ ಹುಟ್ಟಿ ಈ ಭೂತಳದಿಂದ ಆಕಾಶದವರೆಗೂ ನೀನು ಎಲ್ಲ ಬ್ರಹ್ಮಾಂಡಗಳ ಎಲ್ಲ ಗ್ರಹಗಳನ್ನು ನಿನ್ನ ಕೈಯಲ್ಲಿ ಇವೆ. ನೀನು ಸ್ವಯಂ ಜ್ಯೋತಿ. ನಿನ್ನ ಮನಸ್ಸು ದಿವ್ಯವಾದಂಥ ಶಕ್ತಿಗಳನ್ನು ಹೊಂದಿದೆ. ನೀನು ಯಾವ ಕ್ಷಣ ಯಾವ ಸ್ಥಳದಲ್ಲಿ ಎಂದು ಹೋಗುವೆವೋ ಹಾಗೆ ಆ ಜ್ಯೋತಿ ನಿನ್ನಲ್ಲಿ ಸತತ ಬೆಳಗುತ್ತಾ ಇರುತ್ತದೆ. ನಿನ್ನ ಮನಸ್ಸಿನಲ್ಲಿ ಅಂಥ ಮಹತ್ತಾದ ಒಂದು ಶಕ್ತಿ ನಿನ್ನಲ್ಲಿ ಉತ್ತೇಜನವಾಗಿ ಇರುತ್ತದೆ. ನಿನ್ನ ತೇಜಸ್ಸಿನಿಂದ ನೀನೇ ಪ್ರಕಾಶಿಸು. ಇನ್ನೊಬ್ಬರ ತೇಜಸ್ಸು ನಿನಗೆ ಬೇಡವೇ ಬೇಡ. ಯಾವ ರೀತಿ ಸೂರ್ಯನ ಪ್ರಕಾಶವು ತನ್ನದೇ ಆದ ಒಂದು ಶಕ್ತಿಯಿಂದ ಬೆಳಗುವುದು, ಅದೇ ಶಕ್ತಿ ನಿನ್ನಲ್ಲಿಯೂ ಕೂಡ ಇದೆ. ಎಂದಿಗೂ ಭಯಪಡಬೇಡ. ಹೀಗೆ ನಿನ್ನಿಂದಲೇ ನಿನ್ನನ್ನು ನೀನೇ ತಿಳಿಯಬೇಕು. ನಿನ್ನನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಿನ್ನಲ್ಲಿರುವ ಆ ಶಕ್ತಿಯೇ ನಿನ್ನನ್ನು ನೀನು ಯಾರು ಎಂಬುದನ್ನು ತಿಳಿಸುವುದು. ಆದ್ದರಿಂದ ನೀನು ಅಮಲಾತ್ಮನು. ಯಾವ ಇಂದ್ರಿಯಗಳಿಂದಲೂ ಕಾಣಲು ಬಾರದ ಬಯಲಿನ ಒಂದು ಸ್ವರೂಪ ನೀನು ಆಗಿದ್ದಿ. ಗಗನದಲ್ಲಿ ಪಕ್ಷಿಗಳು ಗರಿಗೆದರಿ ಬೇಕಾದ ಕಡೆಗೆ ಹಾರಿದರೂ ಆ ಪಕ್ಷಿಗಳಿಗೆ ಸೀಮೆ ಎಂಬುದು ಯಾವ ರೀತಿ ಇಲ್ಲವೋ ಅದೇ ತೆರನಾದಂಥ ನಿನ್ನಲ್ಲಿರ್ತಕ್ಕಂಥ ಆ ನಿಗೂಢವಾದ ಮನಸ್ಸು ಕೂಡ ಅದಕ್ಕೆ ಯಾವ ಸೀಮೆಯೂ ಇಲ್ಲ. ಅದನ್ನು ನೀನು ಅರ್ಥ ಮಾಡಿಕೊಂಡು ನಿನ್ನಲ್ಲಿರುವ ಅಮೋಘವಾದ ಶಕ್ತಿಯನ್ನು ನೀನು ತೋರ್ಪಡಿಸು. ಧನ್ಯವಾದಗಳು.